ಈ ಸ್ವಾಟ್ ಅಂತ ಹೇಳಿದ್ರೆ ಏನು? ಈ ಸ್ವಾಟ್ ಅನ್ನೋದು 4 ಬಕೆಟ್ ಇದ್ದಂಗೆ. ಸೊ ಇದು ನಾವೇ ಮಾಡ್ಬೋದು ಅಥವಾ ಬೇರೆಯವ್ರ ಹತ್ರ ಮಾಡಿಸ್ಬೇಕಾ? ಯೋಗ ಇದ್ದಂಗೆ. ಯೋಗ ಫಸ್ಟ್ ಟೈಮ್ ಮಾಡೋದಕ್ಕೆ ಯಾರ ಹತ್ರ ಗುರುಗಳ ಹತ್ರ ಹೋಗ್ಬೇಕು. ಆಮೇಲೆ ಇಟ್ ಬಿಕಮ್ಸ್ ಅ ಪ್ರಾಕ್ಟೀಸ್. ಪರ್ಸನಲ್ ಜೀವನಕ್ಕೂ ಮುಖ್ಯ, ಪ್ರೊಫೆಷನಲ್ ಜೀವನಕ್ಕೂ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಾಡಬೇಕು ಸ್ವಾಟು, ಸ್ಟಾರ್ಟ್ ಮಾಡಿದ್ಮೇಲೆ ಮಾಡಬೇಕು? ಹನುಮಂತನಿಗೆ ಹನುಮಂತನ ಶಕ್ತಿಯೇ ಗೊತ್ತಿರಲಿಲ್ಲ. ಅಲ್ಲೊಬ್ಬ ಜಾಂಬು ಅಂತ ಕೂತಿದ್ದ. ಬಾರಪ್ಪ, ನಿನಗೆ ಸಮುದ್ರ ಹಾರುವಂತ ಶಕ್ತಿ ನಿನಗೆ ವರವಾಗಿ ಬಂದಿದೆ. ಆ ಹನುಮಂತ ಲಂಕೆಯನ್ನ ಹಾರಿ ಲಂಕಾ ದಹನ ಮಾಡಿ ಬಂದಾಗ ರಾಮಾಯಣದಲ್ಲಿ ಒಂದು ನಿಜವಾದ ಘಟ್ಟ. ಸಣ್ಣ ಉದ್ಯಮ ಆಗ್ಲಿ ದೊಡ್ಡ ಉದ್ಯಮ ಆಗ್ಲಿ, ಅಮೂಲ್ನ ವೀಕ್ನೆಸ್ ರೈತರೇ ಹಾಲು ಕೂಡ ನಿಲ್ಲಿಸ್ಬಿಟ್ರಿ ಅಂತ ಭಯ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ 500 ಮನೆಗಳಿಗೆ ಪೇಪರ್ ಹಾಕುವಂತ ಸ್ಕಿಲ್ ಇದೆಯಲ್ಲ, ಟಕ 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 ಅಂತ. ನಾನೇ ಒಂದು 5-6 ಜನ ಹಾಲು ಹಾಕುವ ಮಕ್ಕಳನ್ನ ಮಾರ್ಗದರ್ಶನ ಮಾಡಿರ್ಬೇಕಾದ್ರೆ ಇವತ್ತಿನ ಉನ್ನತ ಹುದ್ದೆಯಲ್ಲಿ ಎಲ್ಲರೂ ಕೂಡ ಈ ಸ್ವಾಟ್ ಅನಾಲಿಸಿಸ್ ಅನ್ನ ಮಾಡಲೇಬೇಕು ಅಂತ ನೀವು ಹೇಳಿದ್ರಿ. ಕನ್ವರ್ಟ್ ಎ ಪ್ರಾಬ್ಲಮ್ ಇಂಟು ಚಾಲೆಂಜ್ ಅಂಡ್ ಚಾಲೆಂಜ್ ಇಂಟು ಅನ್ ಆಪರ್ಚುನಿಟಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ ಅಂತ ಹೇಳಿ ಬಂದಾಗ ಬಹಳಷ್ಟು ಜನ ಮಾತನಾಡಿರೋದನ್ನ ನೀವು ಕೇಳಿರ್ತೀರಾ, ಸ್ವಾಟ್ ಅಥವಾ ಸ್ವಾಟ್ ಅನಾಲಿಸಿಸ್ ಅಂತ. ಹಾಗಿದ್ರೆ ಈ ಸ್ವಾಟ್ ಅನಾಲಿಸಿಸ್ ಅಥವಾ ಸ್ವಾಟ್ ಅಂತ ಹೇಳಿದ್ರೆ ಏನು, ಬಿಸ್ನೆಸ್ಗೆ ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಸೊ ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅಯ್ಯಂಗಾರ್ಸ್ ಓವನ್ ಫ್ರೆಶ್ ಮಾಲೀಕರು, ಬಿಸ್ನೆಸ್ ಎಕ್ಸ್ಪರ್ಟ್, ಹಾಗೇನೆ ಸಾವಿರಾರು ಜನರಿಗೆ ಬಿಸ್ನೆಸ್ ಬಗ್ಗೆ ಮಾರ್ಗದರ್ಶನ ಮಾಡಿರುವಂತ ಬಿಸ್ನೆಸ್ ಗುರು ಅಂತಾನೆ ಖ್ಯಾತಿ ಪಡೆದಿರುವ ಜಿ ಕೆ ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ, ಈ ಸ್ವಾಟ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ ಸರ್. ನಮಸ್ತೆ, ಥ್ಯಾಂಕ್ ಯು. ಎಸ್ ಸರ್, ಬಿಸ್ನೆಸ್ ಅಂತ ಹೇಳಿ ಬಂದಾಗ ತುಂಬಾ ಜನ ಸ್ವಾಟ್ ಅಥವಾ ಸ್ವಾಟ್ ಅನಾಲಿಸಿಸ್ ಅಂತ ಹೇಳಿ ಮಾತನಾಡೋದೆಲ್ಲ ಕೇಳಿರ್ತೀವಿ. ಸೊ ಈ ಸ್ವಾಟ್ ಅಂತ ಹೇಳಿದ್ರೆ ಏನು ಅಂತ ಮೊದಲನೇದಾಗಿ ಫಸ್ಟ್ ಫಂಡಮೆಂಟಲ್ ಇಂದ ಹೇಳ್ತೀನಿ. ಈ ಸ್ವಾಟ್ ಅನ್ನೋದು ಬಿಸ್ನೆಸ್ ಅವ್ರಿಗೆ ಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಹಂತದಲ್ಲಿ ಸ್ವಾಟ್ ಬೇಕಾಗುತ್ತೆ. ಬಟ್ ಎಲ್ಲರೂ ಹೆಚ್ಚಿನ ಬಿಸ್ನೆಸ್ ಮ್ಯಾನ್ಗಳೇ ಸ್ವಾಟ್ ಅಂತ ಹೇಳುವಂತದನ್ನ ಯೂಸ್ ಮಾಡ್ತಾರೆ. ಬಿಸ್ನೆಸ್ ಮನ್ಗಳು ಸ್ವಾಟ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಈ ಪದ ಬಿಸ್ನೆಸ್ ಅಲ್ಲಿ ಜಾಸ್ತಿ ಬಳಕೆ ಇದೆ. ನಾನು ಬೇಸಿಕ್ಸ್ ಇಂದ ಶುರು ಮಾಡ್ತೀನಿ. ಒಂದು ಮಗುವಿಗೆ ತಗೊಳ್ಳಿ, ಒಂದು ಮಗುವಿನ ಸ್ಟ್ರೆಂತ್ ಏನು? ನನ್ನ ಮಗುವಿನ ಸ್ಟ್ರೆಂತ್ ಕ್ರಿಯೇಟಿವ್. ನನ್ನ ಮಗು ಕಲರಿಂಗ್ ಮಾಡ್ಬೇಕಾದ್ರೆ ಔಟ್ಸೈಡ್ ದಿ ಬಾಕ್ಸ್ ಮಾಡ್ತದೆ, ಅದು ಕ್ರಿಯೇಟಿವ್. ನನ್ನ ಮಗು ಚೆನ್ನಾಗಿ ಪದ್ಯ ಹೇಳ್ತದೆ, ಕನ್ನಡ ಚೆನ್ನಾಗಿ ಮಾತನಾಡುತ್ತದೆ. ನನ್ನ ಮಗುವಿನ ದೌರ್ಬಲ್ಯ ಏನಂದ್ರೆ ಅದು ಒಂದ್ ಕಡೆ ಕಾನ್ಸಂಟ್ರೇಷನ್ ಮಾಡಲ್ಲ. ಅಥವಾ ನನ್ನ ಮಗುಗಿರುವ ಅವಕಾಶಗಳೇನಂದ್ರೆ ಇದನ್ನ ನರ್ಚರ್ ಮಾಡಿದ್ರೆ ಅವನು ಪೇಂಟಿಂಗ್ ಅಲ್ಲಿ ಒಂದು ದೊಡ್ಡ ಪೇಂಟರ್ ಆಗ್ಬೋದು. ಅದಕ್ಕಿರುವಂತ ಭಯ ಏನಂದ್ರೆ ನೀರ್ ಕಂಡ್ರೆ ಭಯ ಇರ್ಬೋದು. ಸೊ ಈ ಸ್ವಾಟ್ ಅನ್ನೋದು 4 ಬಕೆಟ್ ಇದ್ದಂಗೆ. ಸ್ಟ್ರೆಂತ್ ಇಸ್ ಎ ಬಕೆಟ್, ವೀಕ್ನೆಸ್ ಇಸ್ ಎ ಬಕೆಟ್, ಆಪರ್ಚುನಿಟಿ ಇಸ್ ಎ ಬಕೆಟ್, ಥ್ರೆಟ್ ಇಸ್ ಎ ಬಕೆಟ್. ಅಂದ್ರೆ SWOT ಅಂತ ಹೇಳಿದ್ರೆ 100% ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್. 4 ಗ್ರಾಫ್ ಹಾಕೋಬಿಡಿ. ಈ ಗ್ರಾಫ್ ಹಾಕೊಂಡ್ಬಿಡಿ. ಇಲ್ಲಿ ಸ್ಟ್ರೆಂತ್ಸ್ ಬರೀರಿ, ಇಲ್ಲಿ ವೀಕ್ನೆಸ್ ಬರೀರಿ, ಇಲ್ಲಿ ಆಪರ್ಚುನಿಟೀಸ್ ಬರೀರಿ, ಇಲ್ಲಿ ಥ್ರೆಟ್ಸ್ ಬರೀರಿ. ಅದು ಗೊತ್ತಾದಾಗ ಏನಾಗುತ್ತೆ, ನಮ್ಮ ವೈಶಿಷ್ಟ್ಯತೆ ಗೊತ್ತಾಗುತ್ತೆ. ಇನ್ನೊಂದು ನಿದರ್ಶನ, ರಾಮಾಯಣದ ನಿದರ್ಶನ ತಗೊಳ್ಳಿ. ಹನುಮಂತ ಲಂಕೆಗೆ ಹಾರಬೇಕು ಅನ್ನೋದಕ್ಕಿಂತ ನಡೆದ ಘಟನೆ ಏನು ಚರ್ಚೆ ಆಗ್ತಾ ಇತ್ತು. ಎಲ್ಲ ಕಪಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇತ್ತು. ಹನುಮಂತನಿಗೆ ಹನುಮಂತನ ಶಕ್ತಿಯೇ ಗೊತ್ತಿರಲಿಲ್ಲ. ಅವನಿಗೆ ವರ ಬಂದಿತ್ತು, ಹಾರುವಂತ ಶಕ್ತಿ ಇತ್ತು ಅಂತ ಹನುಮಂತನಿಗೆ ಗೊತ್ತಿರಲಿಲ್ಲ. ಅಲ್ಲೊಬ್ಬ ಜಾಂಬು ಅಂತ ಕೂತಿದ್ದ. ಬಾರಪ್ಪ, ನಿನಗೆ ಸಮುದ್ರ ಹಾರುವಂತ ಶಕ್ತಿ ನಿನಗೆ ವರವಾಗಿ ಬಂದಿದೆ. ನಿನ್ನ ಶಕ್ತಿಯನ್ನು ಹಾರಬಹುದು, ನಿನ್ನ ವೈಶಿಷ್ಟ್ಯತೆಯನ್ನು ಉಪಯೋಗಿಸಬಹುದು ಅಂದಾಗ ಆ ಹನುಮಂತ ಲಂಕೆಯನ್ನ ಹಾರಿ ಲಂಕಾ ದಹನ ಮಾಡಿ ಬಂದಾಗ ರಾಮಾಯಣದಲ್ಲಿ ಒಂದು ನಿಜವಾದ ಘಟ್ಟ ಅದು. ಇದೇ ರೀತಿ ಹನುಮಂತ ಹೇಗೆ ಹಾರದಕ್ಕೆ ಕಾರಣ ಯಾರು? ಮಾರ್ಗದರ್ಶಕರು. ನಾ ಎಲ್ಲರಿಗೂ ಹೇಳೋದೇನಂದ್ರೆ ನಮ್ಮ ಮಾರ್ಗದರ್ಶಕರು ನಾವು ಹುಡುಕೊಳ್ಬೇಕು. ನಮ್ಮ ಜೊತೆ ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ಪ್ರೊಫೆಷನಲ್ ತಗೊಳ್ಬೋದು. ಸೊ ಸ್ವಾಟ್ ಅನ್ನೋದು ಬಹಳ ಮುಖ್ಯ. ಪರ್ಸನಲ್ ಜೀವನಕ್ಕೂ ಮುಖ್ಯ, ಪ್ರೊಫೆಷನಲ್ ಜೀವನಕ್ಕೂ ಮುಖ್ಯ. ಪ್ರೊಫೆಷನಲ್ ಜೀವನದಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. ದಿವಾಕರ ಒಂದು ಬೇಕರಿನ ನಡೆಸ್ತಾ ಇದ್ದಾನೆ. ದಿವಾಕರನ ಸ್ಟ್ರೆಂತ್ ಏನು? ನಮ್ಮ ತಂದೆ ಬೇಕರಿ ನಡೆಸ್ತಾ ಇದ್ದಾರೆ, 80 ವರ್ಷದ ಬೇಕರಿ, ಒಳ್ಳೆ ನೇಮ್ ಇದೆ, ಕಸ್ಟಮರ್ಸ್ ಚೆನ್ನಾಗಿದ್ದಾರೆ, ಸ್ಟ್ರೆಂತ್ಸ್. ವೀಕ್ನೆಸ್ ಏನೋ? ನನ್ನಲ್ಲಿ ಹೈಜೀನ್ ಜಾಸ್ತಿ ಇಲ್ಲ, ಸಿಸ್ಟಮ್ಸ್ ಇಲ್ಲ, ವೀಕ್ನೆಸ್. ಅವಕಾಶಗಳೇನು? ಇದೇ ಬೇಕರಿನ ಚೆನ್ನಾಗಿ ಮಾಡಿದ್ರೆ ಬೇರೆ ಕಡೆಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಬ್ರಾಂಚಸ್ ಓಪನ್ ಮಾಡೋದು. ಬೈಗಳೇನು? ನಂಗೆ ಕಂಪ್ಯೂಟರ್ ಗೊತ್ತಿಲ್ಲ, ಸಿಸ್ಟಮ್ ಹಾಕಕ್ ಗೊತ್ತಿಲ್ಲ. ಈ ಸ್ಟ್ರೆಂತ್ ನ ಇಟ್ಕೊಂಡು ಬೇರೆ ಬ್ರಾಂಚಸ್ ನ ಓಪನ್ ಮಾಡ್ಬೋದು ಅಂತ ಗೊತ್ತಾಯ್ತು. ವೀಕ್ನೆಸ್ ನ ಹೈಜೀನ್ ನ ಕನ್ವರ್ಟ್ ಮಾಡ್ಕೊಂಡ್ರೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಅಂತ ಗೊತ್ತಾಯ್ತು. ಬೈಗಳನ್ನ ನಾನು ಸಿಸ್ಟಮ್ಸ್ ಇಲ್ಲ, ಸಿಸ್ಟಮ್ಸ್ ಹಾಕ್ತೀನಿ ಅಂತ ಗೊತ್ತಾದ್ರೆ ಐ ಕ್ಯಾನ್ ಇಂಪ್ಲಿಮೆಂಟ್ ದ ಸಿಸ್ಟಮ್ ಅಂಡ್ ಗ್ರೋ ಅಂತ ಗೊತ್ತಾಯ್ತು. ಆದ್ರಿಂದ ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಆರ್ ದ 4 ಬಕೆಟ್ಸ್. ಇದಕ್ಕೆ ಇನ್ನೊಂದೇನು ಹೇಳ್ತೀವಿ ನಾವು? ಕ್ಯಾನ್ ಯು ಇಂಟ್ರೋಸ್ಪೆಕ್ಟ್ ಯುವರ್ ಸೆಲ್ಫ್? ಆತ್ಮಾವಲೋಕನವನ್ನು ಮಾಡ್ಕೊಳ್ತಿದ್ದೀರಾ ಬಿಸ್ನೆಸ್ ಅವರು? ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇವಾಗ ನೀವು ಅಮೂಲ್ ತಗೊಳ್ಳಿ. ಅಮೂಲ್ ಶಕ್ತಿ ಏನು? ಕೋಆಪರೇಟಿವ್ ಮೂವ್ಮೆಂಟ್, ಬ್ರ್ಯಾಂಡ್, ಗುಜರಾತ್, ಆಲ್ ದಿಸ್ ಆರ್ ಸ್ಟ್ರೆಂತ್ಸ್. ಅಮೂಲ್ನ ವೀಕ್ನೆಸ್ ಅಂತಂದ್ರೆ ಏನು? ಅಮೂಲ್ನ ವೀಕ್ನೆಸ್
ಇನ್ನು ಯಾವತ್ತಾರು ಇನ್ನು ಹೆಚ್ಚು ಹೆಚ್ಚು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಕ್ ಆಗ್ತಾ ಇದೆಯಾ ಅವರಿಗೆ? ಜಾಸ್ತಿ ಪ್ರಾಡಕ್ಟ್ಸ್ ಬಂದಾಗ ಆಗ್ತಾ ಇದೆಯಾ? ಅವಕಾಶಗಳೇನು? ಪ್ರಪಂಚದ ಮಾರುಕಟ್ಟೆಯಲ್ಲಿ ಬೆಳಿಬಹುದು. ವೈ ಓನ್ಲಿ ಇನ್ ಇಂಡಿಯಾ? ಭಯಗಳೇನು? ರೈತರೇ ಹಾಲು ಕೊಡೋದು ನಿಲ್ಲಿಸ್ಬಿಟ್ರಿ ಅಂತ ಭಯ ಇರ್ಬೋದು. ಈ 4 ಬಕೆಟ್ಸ್ನ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಕಂಪನಿಗಳಾಗ್ಲಿ ಅಥವಾ ಸಂಸ್ಥೆಗಳಾಗ್ಲಿ ಮಾಡ್ಕೊಂಡಾಗ ನಮ್ಮ ಇಂಟ್ರಾಸ್ಪೆಕ್ಷನ್ ಆಗುತ್ತೆ. ನಮ್ಮ ಇಂಟ್ರಾಸ್ಪೆಕ್ಷನ್ ಆದಾಗ ನಮ್ಮ ವೈಶಿಷ್ಟ್ಯತೆ ಗೊತ್ತಾಗುತ್ತೆ. ಅವಾಗ ನಮಗೆ ಅವಕಾಶಗಳು ಎಲ್ಲಿ ಸಿಗುತ್ತೆ? ಶಕ್ತಿಯನ್ನ ಇನ್ನೂ ಹೆಚ್ಚು ಮಾಡೋ, ದೌರ್ಬಲ್ಯವನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡೋ, ಕನ್ವರ್ಟ್ ಎ ಪ್ರಾಬ್ಲಮ್ ಇಂಟು ಚಾಲೆಂಜ್ ಅಂಡ್ ಚಾಲೆಂಜ್ ಇಂಟು ಅನ್ ಆಪರ್ಚುನಿಟಿ, ಕನ್ವರ್ಟ್ ಅನ್ ಆಪರ್ಚುನಿಟಿ ಇಂಟು ಎ ಸ್ಟ್ರೆಂತ್, ಕನ್ವರ್ಟ್ ಎ ಥ್ರೆಟ್ ಇಂಟು ಅನ್ ಆಪರ್ಚುನಿಟಿ. ಇಟ್ಸ್ ಅ ಡೈನಮಿಕ್ ಸಿಸ್ಟಮ್. ಇವಾಗ ನಂದೇ ತಗೊಂಡ್ರು ನಾ ಸ್ವಾಟನ್ ವರ್ಷಕ್ಕೊಂದ್ಸತಿ ಮಾಡ್ತೀನಿ. ಓಕೆ, ನೀವೀಗ ವರ್ಷಕ್ಕೊಂದ್ಸರ್ತಿ ಮಾಡ್ತೀನಿ ಅಂತ ಈಗ ಹೇಳ್ತಾ ಇದ್ದೀರಾ, ಬಟ್ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ್ಲೇ ಸ್ವಾಟ್ ಅನ್ನ ಅಳವಡಿಸ್ಕೊಂಡಿದ್ದೀರಾ? 100%. ಬಿಸ್ನೆಸ್ ನ ಶುರು ಮಾಡಬೇಕಾದ್ರೆ ನಾವು ಸ್ವಾಟ್ ಅನಾಲಿಸಿಸ್ ಇಸ್ ದ ಫಸ್ಟ್ ಸ್ಟೆಪ್. ಅದ್ರಲ್ಲಿ 2 ಹಂತ ಬರುತ್ತೆ. ಸೊ ಇದು ನಾವೇ ಮಾಡ್ಬೋದು ಅಥವಾ ಬೇರೆಯವ್ರ ಹತ್ರ ಮಾಡಿಸ್ಬೇಕಾ? ಇದು ಹೇಗೆ ಅಂದ್ರೆ ನಾವೇ ಮಾಡ್ಕೊಳ್ಬಹುದು, ಬಟ್ ಕೆಲವು ಟೈಮಲ್ಲಿ ನಂಗೆ ಗೊತ್ತಾಗಲ್ಲ ಅಂದ್ರೆ ಕಲ್ತ್ಕೊಳ್ಬಹುದು. ಯೋಗ ಇದ್ದಂಗೆ. ಯೋಗ ಫಸ್ಟ್ ಟೈಮ್ ಮಾಡೋದಕ್ಕೆ ಯಾರ ಹತ್ರ ಗುರುಗಳ ಹತ್ರ ಹೋಗ್ಬೇಕು, ಆಮೇಲೆ ಇಟ್ ಬಿಕಮ್ಸ್ ಅ ಪ್ರಾಕ್ಟೀಸ್. ಮ್ಯಾನೇಜ್ಮೆಂಟ್ ಟೂಲ್ ಇಸ್ ಆಲ್ಸೋ ಲೈಕ್ ದಟ್, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಮೊದಲನೇ ಹಂತ ಸ್ವಾಟ್. ಆರಾಮಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಮೊಬೈಲ್ ಫೋನ್ ಎಲ್ಲ ದೂರ ಇಡಿ, ಒಂದು ಅರ್ಧ ದಿನ ಹೊರಗಡೆ ಹೋಗಿ ಬಿಸ್ನೆಸ್ ಜಾಗದಿಂದ ಕೂತ್ಕೊಂಡು ಎಲ್ಲ ನಿಮ್ಮ ಶಕ್ತಿಗಳನ್ನ ಬರಿತಾ ಹೋಗಿ. ಲಿಸ್ಟ್ ಮಾಡಿ, 10 ಶಕ್ತಿ ಇದ್ರೆ ಬರಿತಾ ಹೋಗಿ. ನನ್ನ ಶಕ್ತಿ ಒಳ್ಳೆ ಮಾತಾಡುವ ಶಕ್ತಿ ಇದೆ, ಒಳ್ಳೆ ಕಮ್ಯುನಿಕೇಶನ್ ಇದೆ, ನನಗೆ ಒಳ್ಳೆ ಟ್ಯಾಲೆಂಟ್ ಇನ್ ಸಿಂಗಿಂಗ್ ಇದೆ, ನನಗೆ ಒಳ್ಳೆ ಟ್ಯಾಲೆಂಟ್ ಇನ್ ಸೆಲ್ಲಿಂಗ್ ಕಾಫಿ ಪ್ರಾಡಕ್ಟ್ ಇದೆ, ಎಲ್ಲವನ್ನ ಬರಿತಾ ಹೋಗಿ. ನನ್ನ ದೌರ್ಬಲ್ಯಗಳು, ನಾನು ಮುಂಗೋಪಿ, ನನಗೆ ಪೇಷನ್ಸ್ ಇಲ್ಲ, ನನಗೆ ಫೈನಾನ್ಷಿಯಲ್ ಸಮಸ್ಯೆ ಇದೆ, ಎಲ್ಲ ನಿಮ್ಮ ವೀಕ್ನೆಸ್ ನ ಬರಿತಾ ಹೋಗಿ. ಅದಾದ್ಮೇಲೆ ನಿಮ್ಗೆ ಅವಕಾಶಗಳು ಬರೀರಿ. ನಾನು ಈ ಬಿಸ್ನೆಸ್ ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದಾ, ಅಥವಾ ಇದ್ರ ಬ್ರಾಂಚಸ್ ಮಾಡ್ಬೋದಾ? ಅವಕಾಶಗಳು. ಭಯಗಳನ್ನು ಬರೀರಿ. ನನಗೆ ಎಕ್ಸ್ಪಾನ್ಷನ್ ಮಾಡೋಕ್ ಭಯ, ಹೊರಗಡೆಯಿಂದ ಹಣ ತಂದ್ರೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಭಯ. ಸ್ವಾಟ್ ಅಲ್ಲಿ 2 ಹಂತ ಅಂದ್ರೆ, ಒಂದು ಪರ್ಸನಲ್ ಸ್ವಾಟ್ ಅಂತ ಕರೀತೀವಿ. ಪರ್ಸನಲ್ ಅಂದ್ರೆ ನನ್ನ ವೈಯಕ್ತಿಕವಾದ ಸ್ವಾಟ್. 2ನೇದು ಬಿಸ್ನೆಸ್ ಸ್ವಾಟ್. ಓಕೆ, ಪರ್ಸನಲ್ ಸ್ವಾಟ್ ಅನ್ನ ಬರ್ಕೊಂಡಾಗ ನನಗೆ ಸೂಕ್ತವಾದ ಬಿಸ್ನೆಸ್ ಯಾವುದು ಅಂತಾನೂ ಗೊತ್ತಾಗುತ್ತೆ. ಎಲ್ಲರಿಗೂ ಯಾಕೆ ಎಲ್ಲ ಬಿಸ್ನೆಸ್ ಇಷ್ಟ ಆಗಲ್ಲ? ಮೆಕ್ಯಾನಿಕ್ ಬಿಸ್ನೆಸ್ ನ ಒಂದು ಕ್ಯಾಟಗರಿನವ್ರು ಮಾಡ್ತಾರೆ, ಕಿರಾಣಾ ಶಾಪ್ ಅವ್ರನ್ನ ಇನ್ನೊಂದು ಕ್ಯಾಟಗರಿ ಮಾಡ್ತಾರೆ, ಟಿವಿ ಸರ್ವಿಸಸ್ ನ ಇನ್ನೊಂದು ಕ್ಯಾಟಗರಿ ಅವ್ರು ಮಾಡ್ತಾರೆ, ನ್ಯೂಸ್ ಪೇಪರ್ ಬಿಸ್ನೆಸ್ ನ ಇನ್ನೊಬ್ರು ಮಾಡ್ತಾರೆ, ಹಾಲ್ ಮಾರೋರು ಇನ್ನೊಬ್ರು ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಮಾಡ್ತಾರೆ. ಯಾಕೆ ಅಂದ್ರೆ ಅವರಲ್ಲಿ ಆ ಸ್ಟ್ರೆಂತ್ ಇದೆ. ಆ ಸ್ಟ್ರೆಂತ್. ಈಗ ಹಾಲು ನನಗೆ ಏನಕ್ಕೆ ಹಾಲು ಮಾರೋದನ್ನ ಪದೇ ಪದೇ ಹೇಳ್ತೀನಿ ಅಂದ್ರೆ, ಹಾಲು ಮಾರುವಂತಹ ವ್ಯಕ್ತಿಗಳು, ಎಂಟರ್ಪ್ರಿನರ್ಸ್, ದೇ ಆರ್ ಮೋರ್ ಇಂಟೆಲಿಜೆಂಟ್. ಹಾಲು ಮಾರುವರಲ್ಲಿ ಕೆಲಸಕ್ಕೆ ಸೇರ್ಕೋತಾರಲ್ಲ ಹುಡುಗರು, ದೇ ಆರ್ ಮಚ್ ಮಚ್ ಬೆಟರ್ ಇಂಟೆಲಿಜೆಂಟ್. ಯಾಕೆ ಅಂದ್ರೆ ಅವ್ರಿಗೆ ಆ ಅಲರ್ಟ್ನೆಸ್ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ 500 ಮನೆಗಳಿಗೆ ಪೇಪರ್ ಹಾಕಂತ ಸ್ಕಿಲ್ ಇದೆಯಲ್ಲ, ಟಕ 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 ಅಂತ. ನಾನೇ ಒಂದು 5-6 ಜನ ಹಾಲು ಹಾಕುವ ಮಕ್ಕಳನ್ನ ಮಾರ್ಗದರ್ಶನ ಮಾಡಿರ್ಬೇಕಾದ್ರೆ ಇವತ್ತಿನ ಉನ್ನತ ಹುದ್ದೆಯಲ್ಲಿದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಅವರ ಸ್ವಾಟ್ ಗೊತ್ತು. ದೇ ನೋ ದೇರ್ ಸ್ವಾಟ್. ದಟ್ ಈಸ್ ದ ರೀಸನ್ ದೇ ಆರ್ ಸಕ್ಸಸ್ಫುಲ್. ಸೊ ವ್ಯಾಪಾರ ಮಾಡ ಬಂದಾಗ ಎಲ್ಲ ಎಂಟರ್ಪ್ರಿನರ್ಸ್, ಸಣ್ಣ ಉದ್ಯಮಗಳು ಇರ್ಬೋದು, ಫಸ್ಟ್ ನನ್ನ ಪರ್ಸನಲ್ ಸ್ವಾಟ್. ಸೊ ಅಂದ್ರೆ ನೀವು ಹೇಳ್ತಾ ಇರೋದು, ಸಣ್ಣ ಉದ್ಯಮ ಆಗಲಿ ದೊಡ್ಡ ಉದ್ಯಮ ಆಗಲಿ ಅಥವಾ ಬಿಸ್ನೆಸ್ ಅನ್ನ ಇನ್ನೊಂದು ದೊಡ್ಡ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಆಗಲಿ, ಎಲ್ಲರೂ ಕೂಡ ಈ ಸ್ವಾಟ್ ಅನಾಲಿಸಿಸ್ ಅನ್ನ ಮಾಡಲೇಬೇಕು ಅಂತ ನೀವು ಹೇಳಿದ್ರಿ. ಸೊ ಇದು ಮಾಡಬೇಕು ಅಂತ ಹೇಳಿ ಬಂದಾಗ ಒಂದು ಶುರು ಮಾಡುವಾಗ ಮಾಡಬೇಕು. ಅದಾದ್ಮೇಲೆ ಹೆಂಗೆ ಇದು ಮಂತ್ಲಿ ಮಾಡಬೇಕಾ ಅಥವಾ ಇಯರ್ಲಿ ಮಾಡಬೇಕಾ, ಯಾವ ತರ ಅಂತ? ಇದು ಆಕ್ಚುಲಿ ಸ್ವಾಟ್ ಒನ್ಸ್ ಇನ್ ಎನ್ ಇಯರ್ ಮಾಡಿದ್ರೆ ಸಾಕು. ಪ್ರತಿದಿನ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಒನ್ಸ್ ಇನ್ ಎನ್ ಇಯರ್ ಮಾಡಿಕೊಂಡು ಅದರಲ್ಲಿ ಬದಲಾವಣೆ ತಗೊಂಡು ಬಂದ್ರೆ ಆಯ್ತಲ್ಲ. You don't need to do it on a daily basis. Okay. You do it on once in a year basis. So that you know for the last 1 year, ನನ್ನ ಬಿಸ್ನೆಸ್ ಸ್ವಾಟ್ ಬದಲಾವಣೆ ಲಾಸ್ಟ್ 2024ರಲ್ಲಿ ನನ್ನ ಸ್ವಾಟ್ ಈ ತರ ಇತ್ತು, 2025ರಲ್ಲಿ ಈ ತರ ಇದೆ, 2024ರಿಂದ ನನ್ನ ಪರ್ಸನಲ್ ಸ್ವಾಟ್ ಈ ತರ ಇತ್ತು, 2025ರಲ್ಲಿ ನನ್ನ ಈ ತರ ಇದೆ. ಫಾರ್ ಎಕ್ಸಾಂಪಲ್ ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ 2020. ಈಗ ನಾನು ಟೋಟಲ್ ಆಗಿ ಕೇಳ್ತೀನಿ, ಸ್ವಾಟ್ ಅನಾಲಿಸಿಸ್ ಅನ್ನ ನಾನು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡಬೇಕು ಅಂತ ಹೇಳಿ ಕ್ವಿಕ್ ಆಗಿ. ಓಕೆ, ಸ್ವಾಟ್ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಕೂತ್ಕೊಳ್ಬೇಕು ಒಂದ್ ಕಡೆ ಆರಾಮಾಗಿ, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಒಂದು ಡೈರಿ ತಗೊಳ್ಳಿ, ನಿಮ್ಮ ಶಕ್ತಿಗಳನ್ನ ಬರಿತಾ ಹೋಗಿ, ನಿಮ್ಮ ದೌರ್ಬಲ್ಯಗಳನ್ನ ಬರಿತಾ ಹೋಗಿ, ನಿಮಗಿರುವ ಅವಕಾಶಗಳನ್ನ ಬರಿತಾ ಹೋಗಿ, ನಿಮಗಿರುವ ಭಯಗಳನ್ನ ಬರ್ತಾ ಹೋಗಿ. ಇದು ಪರ್ಸನಲ್ ಸ್ವಾಟ್ ಆಯ್ತು. ಹಾಗೆ ಬಿಸ್ನೆಸ್ ಯೂನಿಟ್ ನ ತಗೊಳ್ಳಿ ಅಥವಾ ಬಿಸ್ನೆಸ್ ಐಡಿಯಾನ ತಗೊಳ್ಳಿ, ಅದಕ್ಕಿರುವಂತಹ ಎಲ್ಲ ಇದನ್ನು ಮಾಡಿ. ಇನ್ನೊಂದು ಎಕ್ಸಾಂಪಲ್, ಬ್ಯೂಟಿಫುಲ್ ಎಕ್ಸಾಂಪಲ್, ಯಾವುದೇ ಸ್ವಾಟ್ ಮಾಡ್ಲಿಕ್ಕಿಂತ ಮುಂಚೆ ನಿಮಗೆ ಮೈಂಡ್ ಓಪನ್ ಆಗ್ಬೇಕು ಅಂದ್ರೆ ಭಾರತ ದೇಶದ ಸ್ವಾಟ್ ಅನ್ನ ಮಾಡಿ. ಭಾರತ ದೇಶದ ಶಕ್ತಿಗಳೇನು, ವೈವಿಧ್ಯ, ಮತ್ತೆ ಅಷ್ಟು ರಾಜ್ಯಗಳು, 140 ಕೋಟಿ ಪಾಪ್ಯುಲೇಷನ್ಗಳು, ಇಷ್ಟು ಲ್ಯಾಂಗ್ವೇಜ್ಗಳು,
ಡೆಮೋಕ್ರೆಟಿಕ್ ಕಂಟ್ರಿ ಇದೆಲ್ಲ ಬರೀರಿ. ಭಾರತದಲ್ಲಿರುವ ದೌರ್ಬಲ್ಯತೆ, ಪಾಪ್ಯುಲೇಷನ್ನೇ ದೌರ್ಬಲ್ಯತೆ, ಶಿಸ್ತು ಪಾಲಿಕೆ ನಾವು ಕಾಪಾಡದೇ ಇರೋದು, ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇರೋದು, ಇದೆಲ್ಲ ದೌರ್ಬಲ್ಯಗಳು. ನಮಗಿರುವ ಅವಕಾಶಗಳೇನು? ಪ್ರಪಂಚದಲ್ಲಿ ನಾವು ನಂಬರ್ 1 ಆಗ್ಬೋದು, ವಿಶ್ವಗುರು ಆಗ್ಬೋದು, ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಮಾಡಿ ಉನ್ನತ ಹಂತಕ್ಕೆ ಹೋಗ್ಬೋದು. ನಮ್ಗಿರುವ ಭಯಗಳೇನು? ಯಾವುದೋ ನಮ್ಮ ನೆರೆಹೊರೆಯ ಕಂಟ್ರಿ ಅಟ್ಯಾಕ್ ಮಾಡ್ಬಿಡುತ್ತಾ ಅಂತ. ಆ ನೆರೆಹೊರೆಯ ಕಂಟ್ರಿ ಅಟ್ಯಾಕ್ ಮಾಡೋದನ್ನೇ ತಗೊಳ್ಳಿ, ದಟ್ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಅನ್ ಆಪರ್ಚುನಿಟಿ ವೇರ್ ವಿ ಕ್ಯಾನ್ ಬಿಲ್ಡ್ ಎ ಬ್ಯೂಟಿಫುಲ್ ಡಿಫೆನ್ಸ್ ಸಿಸ್ಟಮ್. ಭಾರತದ ವೈಶಿಷ್ಟ್ಯತೆ ಏನು? ವಿವಿಧತೆಯಲ್ಲಿ ಏಕತೆ. ಸೊ ನೀವು ಭಾರತದ ಸ್ವಾಟ್ ಅನ್ನ ಮಾಡಿ ಮೈಂಡ್ ಓಪನ್ ಆಗುತ್ತೆ. ಆನೆಯ ಸ್ವಾಟ್ ಅನ್ನ ಮಾಡಿ, ಆನೆಯ ಶಕ್ತಿಗಳು, ಆನೆಯ ದೌರ್ಬಲ್ಯಗಳು, ಆನೆಗಿರುವ ಅವಕಾಶಗಳು, ಆನೆಗಿರುವ ಭಯಗಳು, ಆನೆಯ ಶಕ್ತಿಗಳು, ಅದು ಏನನ್ನು ಬೇಕಾದ್ರೂ ಕೆಪಾಸಿಟಿ ಎತ್ತುತ್ತೆ. ಆನೆಗಿರುವ ದೌರ್ಬಲ್ಯಗಳು, ಯೂನಿಲ್ಯಾಟ್ರಲ್ ಆಗಿ ಓಡಬೇಕದು, ಎಲ್ಲ ಕಡೆ ಓಡಕ್ಕಾಗಲ್ಲ. ಆನೆಗಿರುವ ಅವಕಾಶಗಳು, ರಾಜಗಾಂಭೀರ್ಯತೆ, ಅದನ್ನ ಇನ್ನೂ ಹೆಚ್ಚಿನ ವರ್ಲ್ಡ್ ಲೆವೆಲ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡಬಹುದು. ಆನೆಗಿರುವ ಭಯಗಳು, ಅದು ಯಾವುದಕ್ಕೆ? ಫೈರ್ಗೆ ಹೆದರುತ್ತಾ? ಜನ ಬಂದೂಕ ಹೊಡೆದಾಗ ಹೆದರುತ್ತಾ? ಆನೆಯ ವೈಶಿಷ್ಟ್ಯತೆ ಏನಂತಂದ್ರೆ ಆ ಗಾಂಭೀರ್ಯತೆ, ಆ ಮೈಸೂರಿನ ಅಂಬಾರಿ ಹೊರುವಂತ ಗಾಂಭೀರ್ಯತೆ, ಆ ಕೆಪಾಸಿಟಿ. ಈ 2 ಸ್ವಾಟ್ಗಳನ್ನ ಮಾಡಿಕೊಂಡು ನಂತರ ನಿಮ್ಮ ಸ್ವಾಟ್ ಅನ್ನ ಮಾಡ್ಕೊಳ್ಳಿ, ನಂತರ ಬಿಸ್ನೆಸ್ ಸ್ವಾಟ್ ಅನ್ನ ಮಾಡಿ. 4 ಬಕೆಟ್ಸ್ ಎಲ್ಲರಿಗೂ ಇದ್ದಿದ್ದೆ. ಸೊ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ನಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಸ್ವಾಟ್ ಅನಾಲಿಸಿಸ್ ಅಂತ ಹೇಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ಅ ಫಸ್ಟ್ ಪಿಲ್ಲರ್. ಓಕೆ. ಸೊ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಾಡಬೇಕಾ ಸ್ವಾಟ್? ಸ್ಟಾರ್ಟ್ ಮಾಡಿದ ಮೇಲೆ ಮಾಡಬೇಕಾ? ನಿರಂತರವಾಗಿ ಶುರು ಮಾಡೋಕ್ಕಿಂತ ಮುಂಚೆ ಮಾಡಬೇಕು, ಶುರು ಆಗಿರೋರು ಮಾಡಬೇಕು. ದೊಡ್ಡ ದೊಡ್ಡ ಕಂಪ್ನಿಗಳು ಪ್ರತಿ ವರ್ಷ ಮಾರ್ಚ್ 31 ಮೊದಲು ಹೋಗಿ ಈ ಸ್ವಾಟ್ ಅನಾಲಿಸಿಸ್ ವರ್ಕ್ಶಾಪ್ ಮಾಡ್ತಾರೆ. ಇದು ಈಗ ನಾನು ಮೈ ಕರಗಿಸ್ಬೇಕು. ಯೋಗ ನಾನು ದಿನ ಮಾಡಬೇಕಾ, ವಾರಕ್ಕೊಂದಿನ ಮಾಡಬೇಕಾ ಅಂತಂದ್ರೆ ದಿನ ಮಾಡಬೇಕು. ಇಟ್ಸ್ ಅ ಪ್ರಾಕ್ಟೀಸ್. ಇಲ್ಲಿ ಸ್ವಾಟ್ ಅನ್ನೋದನ್ನ ವರ್ಷಕ್ಕೊಂದ್ಸತಿ ಮಾಡ್ತೀರಾ, ಅದ್ರ ಫೈಂಡಿಂಗ್ಸ್ ನ ಕಲ್ತು ಆಕ್ಷನ್ ಪಾಯಿಂಟ್ಸ್ ಹಾಕೊಂಡಿರ್ತೀರಾ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮಂತ್ಲಿ ಯು ಹ್ಯಾವ್ ಪುಟ್ ಎ ಪ್ಲಾನ್. ಎಸ್, ಅಂದ್ರೆ ಈ ಸ್ವಾಟ್ ಮಾಡಿದ ನಂತರ ಎಲ್ಲಿ ನಮ್ಮ ಸ್ಟ್ರೆಂತ್ ಇದೆಯೋ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು, ಎಲ್ಲಿ ವೀಕ್ನೆಸ್ ಇದೆಯೋ ವೀಕ್ನೆಸ್ ಅನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡೋದು, ಭಯ ಇರೋದನ್ನ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡೋದು. ಈ ತರ ಸಿಂಪಲ್ ಎಲ್ಲವನ್ನು ಕೂಡ ಪಾಸಿಟಿವ್ ಆಂಗಲ್ ಅಲ್ಲಿ ತಗೊಂಡು ಹೋಗೋದು. ಪಾಸಿಟಿವ್ ಆಂಗಲ್ ಅನ್ನೋದಕ್ಕಿಂತ ಎಲ್ಲದನ್ನು ಪ್ರಾಕ್ಟಿಕಲ್ ಆಂಗಲ್ ಇಂದ ತಗೊಂಡು. ವಂಡರ್ಫುಲ್ ಸರ್. ಯಾಕಂದ್ರೆ ಬಿಸ್ನೆಸ್ ಮಾಡುವಂಥವರಿಗೆ ಸ್ವಾಟ್ ಅಂತ ಹೇಳಿದ್ರೆ ಎಷ್ಟು ಮುಖ್ಯ ಅಂತ ಹೇಳುವಂಥದ್ದು ನನಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಈಗ ನೀವು ಹೇಳಿದ ಮೇಲೆ ಗೊತ್ತಾಯ್ತು. ಬಿಸ್ನೆಸ್ ಮಾಡುವಂಥವ್ರು ಇರ್ಬೋದು ಅಥವಾ ಬೇರೆಲ್ಲೇ ಕೆಲಸ ಮಾಡುವಂಥವ್ರು ಇರ್ಬೋದು, ಯಾರೇ ಆಗಿರ್ಲಿ ಎಲ್ರಿಗೂ ಕೂಡ ಸ್ವಾಟ್ ಅಂತ ಹೇಳುವಂಥದ್ದು ಇರುತ್ತೆ. ಅದನ್ನು ನಾವು ಅನಾಲಿಸಿಸ್ ಮಾಡಿದ್ರೆ ಮಾತ್ರ ಗ್ರೋತ್ ಆಗ್ಲಿಕ್ಕೆ ಸಾಧ್ಯ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. 100% ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಸ್ವಾಟ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಅಂತ. ನೀವೆಲ್ಲ ಕೆಲಸ ಮಾಡ್ತಾ ಇರಲಿ ಅಥವಾ ಕೆಲಸ ಮಾಡದೇನೆ ಇರಲಿ ಅಥವಾ ಬಿಸ್ನೆಸ್ ಮಾಡ್ತಾ ಇರಲಿ, ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಬಗ್ಗೆ ನೀವೊಂದು ಸ್ವಾಟ್ ಅನಾಲಿಸಿಸ್ ಮಾಡ್ಕೊಂಡ್ರಿ ಅಂತಾದ್ರೆ ಡೆಫಿನೆಟ್ಲಿ ನೀವು ದೊಡ್ಡ ಮಟ್ಟಕ್ಕೆ ಗ್ರೋತ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗೇನೆ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ ನಲ್ಲಿ ಸ್ವಾಟ್ ಅನಾಲಿಸಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಬಿಸ್ನೆಸ್ ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೂ ಕೂಡ ಅವಕಾಶ ಇದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.